ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಕೆಲಸದ ನಿಮಿತ್ತವಾಗಿ ದೂರದೂರಿಗೆ ಪ್ರಯಾಣವನ್ನು ಮಾಡಬೇಕಾಗಬಹುದು. ಆದರೆ ಆ ಪ್ರಯಾಣದಿಂದ ನಿಮಗೆ ಒಂದಷ್ಟು ಲಾಭ ಅಥವಾ ಹೋದಂತಹ ಕೆಲಸ ಯಶಸ್ಸನ್ನು ಕೊಡ್ತಕ್ಕಂಥದ್ದಾಗುತ್ತೆ. ತುಂಬ ದೂರದೂರಿಗೆ ಹೋಗುವಂತಹ ಆಲೋಚನೆಗಳು ಬೇಡ ಅನ್ನುವಂತಹ ಸೂಚನೆಯನ್ನು ಕೂಡ ಗಮನಿಸಬೇಕಾಗತ್ತೆ. ದುಬಾರಿ ವಸ್ತುಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ, ಅನಾವಶ್ಯಕವಾಗಿ ಸಮಯ ಹೋಗುತ್ತೆ. ಕೊಂಡುಕೊಳ್ಳುವಂತಹ ಮನಸ್ಸಿರೋದಿಲ್ಲ, ಸುಮ್ಮನೆ ಯಾವುದೋ ಒಂದು ಕುತೂಹಲಕ್ಕೆ ಆ ವಸ್ತುವಿನ ಬೆಲೆ ಎಷ್ಟು, ಅದು ಹೇಗೆ, ಏನು, ಎತ್ತ, ಈ ರೀತಿ ಸಮಯವನ್ನು ಹಾಳು ಮಾಡ್ತಕ್ಕಂಥದ್ದು. ನಮ್ಮ ಯೋಗ್ಯತೆ, ನಮ್ಮ ಸಾಮರ್ಥ್ಯ ಏನಿದೆ ಅದರ ಬಗ್ಗೆ ನಾವು ಸರಿಯಾಗಿ ತಿಳಿದು ನಾವು ಕೊಂಡುಕೊಳ್ತಕ್ಕಂತಹ ವಸ್ತುವಿನ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಾವು ಅದನ್ನು ಖರೀದಿ ಮಾಡ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣ. ವಿನಾಕಾರಣ ನಮಗೆ ಆ ಸಾಮರ್ಥ್ಯನೇ ಇರೋದಿಲ್ಲ, ಆ ವಸ್ತುವಿನ ಅಗತ್ಯತೆಯೂ ಇರೋದಿಲ್ಲ, ಒಂದು ವೇಳೆ ಆ ವಸ್ತುವನ್ನು ಕೊಂಡುಕೊಂಡರೂ ಕೂಡ ಅದನ್ನು ಉಪಯೋಗ ಮಾಡುವಂಥದ್ದು ನಮಗೆ ಗೊತ್ತಿರೋದಿಲ್ಲ, ಅದರ ಬಗ್ಗೆ ಮಾತೇಕೆ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಉದ್ಯೋಗದಲ್ಲಿ ತಂತ್ರಗಾರಿಕೆಯನ್ನು ಬದಲಾಯಿಸೋದ್ರಿಂದ ಹಿನ್ನಡೆಯಾಗತ್ತೆ. ಏನೋ ಹೊಸದಾಗಿ ಬಂದಿದೆ, ನಾನು ಅದನ್ನು ಪ್ರಯತ್ನ ಮಾಡಿ ನೋಡ್ತೀನಿ ಅಂತಂದಾಗ ಇವತ್ತು ಆಗಬೇಕಾದಂತಹ ಕೆಲಸ ಏನಿದೆ ಅದು ಪರಿಪೂರ್ಣ ಆಗೋದಿಲ್ಲ, ಅದರಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ. ಸರಿಯಾದಂತಹ ಮಾನಸಿಕ ಸಿದ್ಧತೆ ಇಲ್ಲದೆ ಯಾವ ಕೆಲಸಗಳಾಗಲಿ ಪ್ರಯಾಣವಾಗಲಿ ಇವೆಲ್ಲವೂ ಕೂಡ ಸುಮ್ಮನೆ ಮುಂದಕ್ಕೆ ಹಾಕ್ತೀರಿ ಅಥವಾ ಬದಲಾವಣೆ ಮಾಡಿಕೊಳ್ತೀರಿ, ಅದರಿಂದ ನಷ್ಟ ಆಗುತ್ತೆ. ಪೂರ್ವಭಾವಿಯಾಗಿ ಸರಿಯಾದಂತಹ ಒಂದು ಪ್ಲ್ಯಾನ್ ಇರಬೇಕು, ಆಗ ಮಾತ್ರ ನಿಮಗೆ ಸರಿಯಾದಂತಹ ಒಂದು ಲಾಭವೋ ಸರಿಯಾದಂತಹ ಒಂದು ದಿಕ್ಸೂಚಿಯೋ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಮಾನಸಿಕವಾಗಿ ಅತೃಪ್ತಿ ಕಾಡಬಹುದು, ಯಾವುದರಲ್ಲೂ ಕೂಡ ಸಮಾಧಾನ ತೃಪ್ತಿ ಅಂತಕ್ಕಂಥದ್ದಿಲ್ಲ. ಇದು ಎಲ್ಲೂ ಸಿಕ್ಕುವಂಥದ್ದಲ್ಲ, ನಾವೇ ಇದನ್ನು ತಂದುಕೊಳ್ಳಬೇಕು, ಮನಸ್ಸಿಗೆ ತೃಪ್ತಿ ಪಡಬೇಕು, ಇರೋದರಲ್ಲಿ ನಾವು ತೃಪ್ತಿಯನ್ನು ಪಡಬೇಕಾದಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಆಂಜನೇಯ ಸ್ವಾಮಿಯ ಅನುಗ್ರಹ ಸಂಪೂರ್ಣವಾಗಿ ನಿಮಗಿರಲಿ. ಶುಭವಾಗಿ. ವೃಷಭ ರಾಶಿ, ನ್ಯಾಯಾಲಯದಲ್ಲಿ ಇರತಕ್ಕಂತಹ ಕೆಲವು ಕೆಲಸಗಳು ಜೊತೆಗೆ ಹಾಗೆ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯದ ಸೂಚನೆ ನಿಮ್ಮ ಪರವಾಗಿರ್ತಕ್ಕಂಥದ್ದು. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡುವಾಗ ಹಲ್ಲೆಗೊಳಗಾಗಬಹುದು, ಎಚ್ಚರಿಕೆ. ಯಾರು ಅಂತಲೇ ಪರಿಚಯ ಇರೋದಿಲ್ಲ, ಅವರ ಜೊತೆಯಲ್ಲಿ ವಾಗ್ವಾದಗಳು ಏರ್ಪಾಟಾಗತ್ತೆ, ಜಗಳ ಹೊಡೆದಾಟದವರೆಗೆ ಹೋಗಬಹುದು, ಎಚ್ಚರಿಕೆ ಇರಲಿ. ನಿಮಗಿರತಕ್ಕಂತಹ ಜನಬೆಂಬಲ, ಶಕ್ತಿ, ಸಾಮರ್ಥ್ಯ ಇದೆಲ್ಲವನ್ನು ಜನರೇ ಮಂದಟ್ಟು ಮಾಡ್ತಾರೆ. ನೀವು ತೊಂದರೆಯಲ್ಲಿ ಆಪತ್ತಿನಲ್ಲಿದ್ದಾಗ ಜನ ನಿಮಗೆ ರಕ್ಷಣೆಯನ್ನು, ಸಹಾಯವನ್ನು, ಪ್ರೋತ್ಸಾಹವನ್ನು ನೀಡ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಸ್ವಲ್ಪ ನೋವಾಗಬಹುದು. ಯಾರನ್ನು ನೀವು ಅತಿಯಾಗಿ ಹಚ್ಚಿಕೊಂಡಿರ್ತೀರೋ ಅಂಥವರೇ ಮನಸ್ಸಿಗೆ ಬೇಸರವನ್ನು ಮಾಡಿದಾಗ ತುಂಬ ನೋವಾಗ್ತಕ್ಕಂಥದ್ದು ಸಹಜ. ಆಪತ್ತಿನಲ್ಲಿರ್ತಕ್ಕಂತಹ ನಿಮ್ಮನ್ನು ಜನ ಕಾಪಾಡುವಂಥದ್ದಾಗತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿ, ವಿದ್ಯೆ ಇದೆಲ್ಲಕ್ಕನುಗುಣವಾಗಿ ಯಾವ ಕೆಲಸವನ್ನು ನೀವು ಪರಿಪೂರ್ಣವಾಗಿ ಮಾಡಿ ಮುಗಿಸಬಲ್ಲಿರಿ ಅಂತಕ್ಕಂತಹ ಸಮಾಧಾನ, ನೆಮ್ಮದಿ ನಿಮಗೆ ಸಂತೋಷ, ಆತ್ಮತೃಪ್ತಿಯನ್ನು ಕೊಡುತ್ತೋ ಅಂಥ ಕೆಲಸಗಳನ್ನು ಮಾತ್ರ ನೀವು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ನಿರೀಕ್ಷೆಗೆ ಮೀರಿದಂತಹ ಆದಾಯ ಸಿಕ್ಕುವಂತಹ ದಿವಸ. ಯಾವ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತೀರೋ ಅದಕ್ಕೆ ಮಿಗಿಲಾದಂತಹ ಆದಾಯ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಮಾತಿನ ಭರವಸೆಯನ್ನು ಮಾತ್ರ ನೀಡಿದರೆ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಇದೆ. ಕಾರ್ಯರೂಪಕ್ಕೆ ತರಬೇಕು, ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಕೆಲಸದ ಒತ್ತಡದಿಂದ ಕುಟುಂಬ ಸದಸ್ಯರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸ ತುಂಬ ಇದೆ ಅಂತ ಹೇಳಿ ಮನೆಯವರನ್ನ ತಾತ್ಸಾರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೆಲಸಕ್ಕೆ ಎಷ್ಟು ಆದ್ಯತೆಯನ್ನು ನೀಡ್ತೀರೋ ಅಷ್ಟೇ ಆದ್ಯತೆಯನ್ನು
ಕುಟುಂಬ ಸದಸ್ಯರಿಗೆ, ಕುಟುಂಬಕ್ಕೆ ನೀಡಬೇಕಾದಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಸ್ಥಾನಮಾನಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಭವಾನಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆಯ ಅನುಗ್ರಹ ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು, ಅಭ್ಯುದಯವನ್ನು ಕೊಡಲಿ. ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಲಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ದಿನನಿತ್ಯದ ಖರ್ಚಿಗೆ ಬೇಕಾದಂತಹ ಪಾಕೆಟ್ ಮನಿ ಅಂತ ಏನು ಹೇಳ್ತೀವಿ, ಅದು ಕೂಡ ನಿಂತು ಹೋಗುವಂತಹ ಸಾಧ್ಯತೆ. ಕಾರಣ, ತಾವೇ ಮಾಡಿಕೊಳ್ಳುವಂಥದ್ದು, ಮನೆಯಲ್ಲೋ ಹಿರೀಕರಲ್ಲೋ ಸುಳ್ಳನ್ನು ಹೇಳುವಂಥದ್ದು, ಅಥವಾ ಕೊಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು. ಈ ನೈಜಾಂಶ ತಿಳಿದು ಕೊಡಬೇಕಾದಂತಹ ಹಣವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಪ್ರಾಮಾಣಿಕತೆಗೆ ಮಾತ್ರ ಬೆಲೆ, ಸತ್ಯಕ್ಕೆ ಮಾತ್ರ ಆದ್ಯತೆ, ಅದನ್ನು ತಿಳಿಬೇಕಾದಂಥದ್ದು. ಗೃಹ ನಿರ್ವಹಣೆಯನ್ನು ಮಾಡ್ತಕ್ಕಂಥವರು ಶಿಸ್ತಿನ ಜೀವನವನ್ನು ನಡೆಸಬೇಕು. ಇಲ್ಲದೇ ಇದ್ದರೆ ಗೃಹ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಆರ್ಥಿಕವಾದಂತಹ ಮುಗ್ಗಟ್ಟು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನಿಮ್ಮ ಶಿಸ್ತುಬದ್ಧವಾದಂತಹ ಜೀವನ ಏನೋ ಒಂದು ರೀತಿಯ ಕೊರತೆ, ಆರ್ಥಿಕ ಮುಗ್ಗಟ್ಟು ಇವೆಲ್ಲವನ್ನು ನೋಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮನೆ ಕಟ್ಟತಕ್ಕಂತಹ ಯೋಗ, ಭೂಮಿಯನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ನಿಮಗೆ ಬರ್ತಾ ಇದೆ ಅನ್ನುವಂತಹ ಸೂಚನೆಗಳಿದೆ. ನಿಮ್ಮ ಅಶಿಸ್ತಿನಿಂದ ಹಣ ಕೊಡುವುದನ್ನು ಕಡಿಮೆ ಮಾಡುವಂಥದ್ದಾಗತ್ತೆ. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ನಿಮ್ಮ ನೌಕರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೇ ಇದ್ದರೆ ಅಲ್ಲೂ ಕೂಡ ನಷ್ಟವನ್ನು, ನೌಕರಿಯನ್ನು ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಹಾಗಾಗಿ ಯಾವುದಕ್ಕೂ ಕೂಡ ನಿಮಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಎಲ್ಲವನ್ನೂ ಮಾಡ್ತಾ ಇದ್ದೀರಿ, ಅದು ದೊಡ್ಡ ತಪ್ಪಾಗತ್ತೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.